ನಾವ್ ಯಾವ್ದಾದ್ರು ಹೋಟೆಲ್ಗೆ ಹೋದ್ರೆ ಸಿಬ್ಬಂದಿಗಳು ಊಟ ಹೇಗ್ ಮಾಡ್ಬೇಕು ಅಂತ ನಾವೇ ಡಿಸೈಡ್. ಯಾವ್ದಾದ್ರು ಹೋಟ್ಲ್ಗೆ ಹೋದ್ರೆ ಎಂಟರ್ಟೈನ್ಮೆಂಟ್ ಕೊಡ್ತಾರಾ? ಸರ್. ಅಲ್ಲ, ಎಂಟರ್ಟೈನ್ಮೆಂಟ್ ಎಲ್ಲ ಸಿಬ್ಬಂದಿಗಳು ನೀವೆಲ್ಲ ಬಂದು ಯಾರು ಬೇಕಾದ್ರೂ ಕುಕ್ ಎಲ್ಲ ಬಂದ್ಬಿಟ್ಟು ಡ್ಯಾನ್ಸ್ ಆಡ್ತೀರಾ, ಸಿಂಗ್ ಆಡ್ತೀರಾ, ಸಿಂಗಿಂಗ್ ಮಾಡ್ತೀರಾ? ಯಾರು ಮಾಡ್ತಾರೆ? ಮತ್ ಯಾಕೆ ಸರ್ ಹಂಗೆಲ್ಲ ಬಿಗ್ ಬಾಸ್ ಅಲ್ವಾ? ಮತ್ ಯಾಕೆ ಸರ್ ಹಂಗೆಲ್ಲ? ಮತ್ತೆ ನಮ್ಗೆ ಸಿಬ್ಬಂದಿಗಳು ಮಾಡಾಯ್ತು, ಅವರು ತಟ್ಟೆಯಲ್ಲಿ ಇಟ್ರೆ ಅವ್ರು ತಿಂತಿದಾರ. ನಾವು ಒಂದೇ ತಟ್ಟೆಯಲ್ಲಿ ತಿಂತೀವಿ. ಅಫೆನ್ಸಿವ್ ತಗೊಳ್ಳಲ್ಲ ಮೇಡಮ್, ಅಫೆನ್ಸಿವ್. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ರೀತಿ ಪಾಪ ಕಾವ್ಯ ಅವರು ಗಿಲ್ಲಿ ಅವ್ರನ್ನ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಅವರಿಬ್ಬರು ಮಧ್ಯೆ ಇರೋದು ಒಂದು ಒಳ್ಳೆ ಕ್ಯೂಟ್ ಆಗಿರೋ ಒಂದು ಫ್ರೆಂಡ್ಶಿಪ್ ಗುರು. ಆಮೇಲೆ ಕಾವ್ಯ ಬಂದು ಒಂದು ಯೂನಿಕ್ ಪರ್ಸ್ನಾಲಿಟಿ ಇರುವಂಥ ಹುಡುಗಿಯವರು. ಸೊ ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು ತೊಗೊಂಡಿದ್ದಾರೆ. ಬಹುಶಃ ಈ ಮನೆಯಲ್ಲಿ ಎಲ್ಲ ಗಿಲ್ಲಿಯವ್ರನ್ನ ಬಿಟ್ಕೊಟ್ರು ಒಬ್ಬರು ಬಿಟ್ಕೊಟ್ಟಿಲ್ಲ ಅಂದರೆ ಅದು ಕಾವ್ಯ ಅವರು. ಯಾವ ಸಿಚುವೇಶನಲ್ಲಿ ಸ್ಟ್ಯಾಂಡ್ ತೊಗೋಬೇಕು ತೊಗೊಂಡಿದ್ದಾರೆ. ಸೊ ಅವ್ರ ಬಗ್ಗೆ ನೆಗೆಟಿವಿಟಿ ಹರಡ್ಸೋದು ಬಿಟ್ಟು ಈ ಸತಿ ನಾಮಿನೇಟ್ ಆಗಿರೋದು ಅವ್ರನ್ನ ವೋಟ್ ಮಾಡೋಣ ದಯವಿಟ್ಟು.